ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಆದರವಾದ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಅಕೌಂಟೆನ್ಸಿ ವಿಷಯದ ಸ್ಯಾಕ್ರಿಫೈ ರೇಷೋ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ತಿಳಿದುಕೊಳ್ಳೋಣ. ಇದು ಸೆಕೆಂಡ್ PUC ಅಕೌಂಟೆನ್ಸಿಯ ಎರಡನೆಯ ಪಾಠ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಲ್ಲಿ ಬರುವಂತಹ ಒಂದು 6 ಅಂಕದ ಕಾನ್ಸೆಪ್ಟ್ ಆಗಿರುತ್ತದೆ. ಮೊದಲಿಗೆ ಸ್ಯಾಕ್ರಿಫೈ ರೇಷೋ ಅಂದ್ರೆ ಏನು ಅದನ್ನು ತಿಳ್ಕೊಳ್ಳೋಣ್ರಿ ನಾವು. Sacrifice ratio ಅಂತಂದ್ರೆ sacrifice ratio is the ratio in which the old partner sacrifice or surrender a part of their share of profit to the new partner on account of a admission. ಹಂಗಂತಂದ್ರೆ sacrifice ratio ಅಂತಂದ್ರೆ ಇಲ್ಲಿ ಆಲ್ರೆಡಿ ಇಬ್ಬರು ಪಾರ್ಟ್ನರ್ಸ್ ಇರ್ತಾರೆ, ಅರುಣ್ ಮತ್ತು ವರುಣ್ ಅಂತೇಳಿ. ಅರುಣ್ ಮತ್ತು ವರುಣ್ ಇವರಿಬ್ಬರು ತಮ್ಮ ಲಾಭದ ಒಂದು ಭಾಗವನ್ನ ಹೊಸದಾಗಿ ಬರುವಂತಹ ಪಾರ್ಟ್ನರ್ಗೆ ಶಾಶ್ವತವಾಗಿ ಬಿಟ್ಟುಕೊಡ್ತಾರ. ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸ್ಯಾಕ್ರಿಫೈಸ್ ಅಂತ ಕರಿತೀವಿ. ನಿಮ್ಗೆಲ್ರಿಗೂ ಗೊತ್ತದ ಸ್ಯಾಕ್ರಿಫೈಸ್ ಅಂದ್ರೆ ಕನ್ನಡ ಒಳಗ ತ್ಯಾಗ ಅಂತೇಳಿ. ಇದನ್ನ ನಾವು ಅಂಕಿ ಒಳಗ ಅನುಪಾತದೊಳಗ ಕಂಡುಹಿಡಿಯುವುದರಿಂದ ಅದಕ್ಕೆ ನಾವು ಸ್ಯಾಕ್ರಿಫೈ ರೇಷೋ ಅಂತ ಹೆಸರು ಬಂದಿದೆ. ಒಟ್ಟಾರೆಯಾಗಿ ಸ್ಯಾಕ್ರಿಫೈ ರೇಷೋ ಅಂತಂದ್ರೆ ಹೊಸದಾಗಿ ಬರುವಂತಹ ಪಾಲುದಾರನಿಗೆ ಹಳೆಯ ಪಾಲುದಾರರು ತಮ್ಮ ಲಾಭದ ಒಂದು ಭಾಗವನ್ನ ಬಿಟ್ಟುಕೊಡೋದಕ್ಕೆ ನಾವು ಸ್ಯಾಕ್ರಿಫೈ ರೇಷೋ ಅಂತ ಕರಿತೀವಿ. ಇಲ್ಲದ ನೋಡಿ, ಇಲ್ಲೇ ಅರುಣ ಮತ್ತು ವರುಣ್ ಇಬ್ಬರೇ ಇದ್ರೆ ಇಲ್ಲಿ ಹೊಸದಾಗಿ ಯಾರು ಬರ್ತಾ ಇದಾರಪ್ಪ ಅಂದ್ರೆ ತರುಣ್ ಬರ್ತಾ ಇದ್ದಾರೆ. ಅರುಣ ಮತ್ತು ವರುಣ ತಮ್ಮ ಲಾಭದ ಒಂದು ಭಾಗವನ್ನ ತರುಣಗೆ ಶಾಶ್ವತವಾಗಿ ಬಿಟ್ಕೊಟ್ರೆ ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ನಮ್ಮ ಅಕೌಂಟ್ ಒಳಗೆ ಸ್ಯಾಕ್ರಿಫೈ ರೇಷೋ ಅಂತ ಕರಿತೀವಿ. ಈ ಸ್ಯಾಕ್ರಿಫೈ ರೇಷೋವನ್ನ ನಾವು ಕಂಡುಹಿಡಿಯೋದಕ್ಕೆ ಒಂದು ಸೂತ್ರ ಅದ ನಮಗೆ. ಅದೇ ಏನಪ್ಪಾ ಅಂತಂದ್ರೆ ಸ್ಯಾಕ್ರಿಫೈ ಶೇರ್ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಅಂತೇಳಿ. ಇದನ್ನ ನಾವು ಇನ್ನೂ ಒಂದು ಶಾರ್ಟ್ಕಟ್ ಒಳಗೆ ಆರಾಮಾಗಿ ನೆನಪಿಟ್ಕೋಬಹುದು. ಅದನ್ನ ಹೆಂಗಂತ ಹೇಳಿ ಅಂದ್ರೆ ಆನ್ ಅಂತೇಳಿ. ಓ ಅಂದ್ರೆ ಓಲ್ಡ್ ರೇಷೋ, ಎನ್ ಅಂತಂದ್ರೆ ನ್ಯೂ ರೇಷೋ. ಹಿಂಗೆ ನಾವು ಆನ್ ಅನ್ನುವ ಮುಖಾಂತರ ಸ್ಯಾಕ್ರಿಫೈ ರೇಷೋನ ಬಹಳ ಸೂತ್ರವನ್ನ ನೆನಪಿಟ್ಕೋಬಹುದ್ರಿ. ಬಹಳ ದಿನಗಳವರೆಗೂ ನೆನಪಿಟ್ಕೋಬಹುದು. ಸ್ಯಾಕ್ರಿಫೈ ಶೇರ್ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಅಂತೇಳಿ. ಬರೀ ಇದ್ರ ಮೇಲೆ ಒಂದು ಲೆಕ್ಕನೂ ಸಾಲ್ವ್ ಮಾಡೋಣ ಅಂತ ನಾವು. ಇಲ್ಲ ನೋಡಿ, ಕ್ವಶನ್ ನಂಬರ್ 1. Rohit and Mohit are partners in a firm sharing profit in the ratio of 5:3. They admit Amit as a new partner for a 1/7 share in a profit. The new profit sharing ratio will be 4:2:1. Calculate the sacrifice ratio of Rohit and Mohit. ಇಲ್ಲೇ ಮೊದಲಿಗೆ ನಾನು ಸ್ವಲ್ಪ ನಿಮ್ಗೆ ಕ್ವಶನ್ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಇಲ್ಲೇ ರೋಹಿತ್ ಅಂತ ಹೇಳಿ ಮತ್ತು ಮೋಹಿತ್ ಅಂತ ಹೇಳಿ ಆಲ್ರೆಡಿ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ. ಇವರು ಹೊಸದಾಗಿ ಯಾರು ಕರ್ಕೋತಾ ಇದಾರಪ್ಪ ಅಂತಂದ್ರೆ ಅಮಿತನ್ನ ಕರ್ಕೋತಾ ಇದ್ದಾರೆ. ಓಕೆ, ನೀವು ಯಾವಾಗ್ಲೂ ಸ್ಯಾಕ್ರಿಫೈ ರೇಷೋನ ಕ್ಯಾಲ್ಕುಲೇಟ್ ಮಾಡುವಾಗ ಒಂದು ನೆನಪಿಟ್ಕೋಬೇಕ್ರಿ. ಅದು ಸ್ಯಾಕ್ರಿಫೈ ರೇಷನ್ ಆಗಲಿ ಮತ್ತು ಗೇನ್ ರೇಷೋ ಆಗಲಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋ ಆಗಲಿ ಅಕೌಂಟೆನ್ಸಿ ಒಳಗೆ ಬರುವಂತಹ 6 ಮಾರ್ಕ್ಸಿನ ಮತ್ತು 12 ಮಾರ್ಕ್ಸಿನ ಎಲ್ಲಾ ಲೆಕ್ಕದೊಳಗೂ ಸ್ಟಾರ್ಟಿಂಗ್ ಕೊಡುವಂತಹ ರೇಷೋನ ನಾವೇನು ತಿಳ್ಕೊಬೇಕಂದ್ರೆ ಓಲ್ಡ್ ರೇಷೋ ಅಂತ ತಿಳ್ಕೊಬೇಕು. ನೆನ್ಪಿಟ್ಕೋರಿ, ಇದನ್ನ ಸ್ಟಾರ್ಟಿಂಗ್ ರೇಷೋ ಯಾವಾಗಲೂ ಯಾವ ರೇಷೋ ಇದೆ? ಓಲ್ಡ್ ರೇಷೋ. ಆಮೇಲೆ ಈ ಕ್ವಶನ್ ಒಳಗೆ ಇಲ್ಲೇ ಓಲ್ಡ್ ರೇಷೋ ಕೊಟ್ಟಾರ ಮತ್ತು ಇಲ್ಲೇ ನ್ಯೂ ರೇಷೋ ಕೊಟ್ಟಾರ. ಅವ್ರು ಹೊಸದಾಗಿ ರೋಹಿತ್ ಮತ್ತು ಮೋಹಿತ್ ಇಬ್ಬರು ಪಾರ್ಟ್ನರ್ ಅದಾರ. ಅವ್ರು ಹೊಸದಾಗಿ ಯಾರು ಕರ್ಕೋತಾರ? ಅಮಿತನ್ ಕರ್ಕೋತಾರ. ಆಮೇಲೆ ಅವರ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋ ಎಷ್ಟಾಗ್ಬಿಡುತ್ತಂತಂದ್ರೆ 4:2:1 ಆಗೈತೆ. ಹಂಗಂದ್ರೆ ನೀವೇನ್ ಮಾಡ್ಬೇಕು? ಈಗ ಸ್ಯಾಕ್ರಿಫೈ ರೇಷೋ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಯಾರ್ದು? ರೋಹಿತ್ ಅಂದ ಮೋಹಿತ್ ಅಂದು ಅಂತ ಹೇಳಿದಾರೆ. ಇದು ನಿಮ್ಗೆ 6 ಮಾರ್ಕ್ಸಿಗೆ ಬರ್ತೈತಿ. ಇದು ನಿಮಗೆ ಗ್ಯಾರಂಟಿ ಫಸ್ಟ್ ಯೂನಿಟ್ ಎಕ್ಸಾಮಿಗೆ ಬರ್ತೈತ್ರಿ. ಫಸ್ಟ್ ಯೂನಿಟ್ ಎಕ್ಸಾಮಿಗೆ ಮತ್ತು ಮಿಡ್ ಟರ್ಮಿಗೆ ಮತ್ತು ಎನ್ಯುವಲ್ ಎಕ್ಸಾಮಿಗೂ ಬರ್ಬೋದ್ರಿ ಇದು. ಹಾಗಾಗಿ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರೋದ್ರಿಂದ ಕಲ್ಕೊಂಡು ಇದು ಹೆಂಗೆ ಸಾಲ್ವ್ ಮಾಡೋಕಪ್ಪ ಯಾವಾಗಲೂ ಅಂತಂದ್ರೆ ಮೊದಲಿಗೆ ಹೆಡ್ಲೈನ್ ಹಾಕ್ಬೇಕ್ರಿ. ಹೆಡ್ಲೈನ್ ಏನಪ್ಪಾ ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಸ್ಯಾಕ್ರಿಫೈ ರೇಷೋ ಅಂತ ಹೇಳಿ ಇದರ ಹೆಡ್ಲೈನ್. ನಮ್ಮ ಅಕೌಂಟೆನ್ಸಿ ಒಳಗೆ ಪ್ರತಿಯೊಂದಕ್ಕೂ ಹೆಡ್ಲೈನ್ ಇರ್ತದೆ. ಇದು ಹೆಡ್ಲೈನ್ ಏನಪ್ಪಾ ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಸ್ಯಾಕ್ರಿಫೈ ರೇಷೋ ಅಂತೇಳಿ. ಆಮೇಲೆ ಕ್ವಶನ್ನಾಗ ಏನು ಕೊಟ್ಟಾರಲ್ರಿ ಗಿವನ್ ಬರ್ಕೋಬೇಕು. ಇಲ್ಲಿ ಕ್ವಶನ್ನಾಗ ಕೊಟ್ಟಾರ, ಮೊದಲಿಗೆ ಏನು ಕೊಟ್ಟಾರ? ಓಲ್ಡ್ ಶೇರ್ ಕೊಟ್ಟಾರ ಅಥವಾ ಓಲ್ಡ್ ರೇಷೋ ನಾವೇನು ಕರಿತೀವಿ. ಇಲ್ಲಿ ಏನದ ಮೋಹಿತ್ ಅಂದ ಏನದ ಅಲ್ಲ ಓಲ್ಡ್ ರೇಷೋ 5:3 ಅದನ್ನ ಬರ್ಕೋಬೇಕು. ಇದು 5:3 ಹಿಂಗೆ ಬರೋದು ಕರೆಕ್ಟ್ ರೀ. 5/8 3/8. ಸರ್ 8 ಹೆಂಗೆ ಬಂದು ನಮ್ಗೆ ಗೊತ್ತಲ್ಲ. 8 ಅಂದ್ರೆ ಇದನ್ನ ಕೂಡಿಸ್ಕೋಬೇಕ್ರಿ. 5 3 8 5/8 3/8. ಇವುಗಳಿಗೆ ನಾವು ಭಿನ್ನ ರಾಶಿಗಳು, ಇದಕ್ಕೆ ಮತ್ತು ನಾವು ರೇಷೋ ಅನುಪಾತ ಮತ್ತು ಇದಕ್ಕೆ ನಾವು ಭಿನ್ನ ರಾಶಿಗಳು ಅಂತ ಕರಿತೀವಿ.
ಇದು ಮೇಲಿಂದ ಅಂಶ, ಇದು ಛೇದ. ನಿಮ್ಗೆಲ್ರಿಗೂ ಆಲ್ರೆಡಿ ಗೊತ್ತಿರ್ತದೆ. ಈ 5ಕ್ಕೆ ಏನಂತ ಕರಿತೀವಿ ಅಂದ್ರೆ ಅಂಶ ಅಂತೀವಿ, ಇದಕ್ಕೆ ಏನಂತೀವಿ ಕೆಳಗ ಛೇದ ಅಂತ ಕರಿತೀವಿ. ಇದಕ್ಕೆ ಭಿನ್ನರಾಶಿ, ಈ ಕಾನ್ಸೆಪ್ಟಿಗೆ ನಾವು ಭಿನ್ನರಾಶಿ ಅಂತ ಕರಿತೀವಿ, ಇದಕ್ಕೆ ನಾವು ರೇಷೋ ಅಂತ ಕರಿತೀವಿ. ಇದು ಹಿಂಗೆ ಬರೆದ್ರು ಕರೆಕ್ಟ್, ಹಿಂಗೆ ಬರೆದ್ರು ಕರೆಕ್ಟ್. ರೇಷೋ ಮತ್ತು ಭಿನ್ನರಾಶಿಗಳು ಒಂದೇ ಮುಖದ ಎರಡು ನಾಣ್ಯಗಳಿದ್ದಂದ್ರೆ ಅವು. ಇದು ಓಲ್ಡ್ ರೇಷೋ. ಮತ್ತೇನು ಕೊಟ್ಟಾರಿ ಕ್ವಶನ್ನಾಗ? ಮತ್ತೆ ಕೊಟ್ಟಿದ್ದಾರೆ ನ್ಯೂ ರೇಷೋ ಕೊಟ್ಟಿದ್ದಾರೆ. ನ್ಯೂ ರೇಷೋ ಎಷ್ಟದ ರೀ? ನ್ಯೂ ಶೇರ್ ಎಷ್ಟದ? 4:2:1 ಅದ. ಅದನ್ನ ನಾವು ಹಿಂಗೂ ಬರೆಯಬಹುದು, 4/7, 2/7, 1/7 ಅಂತೇಳಿ. ಈಗ ಕ್ವಶನ್ನಾಗ ಓಲ್ಡ್ ಶೇರ್ ಮತ್ತು ನ್ಯೂ ಶೇರ್ ಕೊಟ್ಟಾರ. ನಾವೇನು ಕಂಡುಹಿಡಬೇಕಂದ್ರೆ ಸ್ಯಾಕ್ರಿಫೈಸ್ ಶೇರ್ ಕಂಡುಹಿಡಬೇಕು. ಸ್ಯಾಕ್ರಿಫೈಸ್ ಶೇರ್ ಸೂತ್ರ ಆಲ್ರೆಡಿ ನಿಮ್ಗೆ ಗೊತ್ತದ. ಏನಪ್ಪಾ ಅದು ಸ್ಯಾಕ್ರಿಫೈಸ್ ಶೇರ್ ಸೂತ್ರ ಅಂತಂದ್ರೆ ಸ್ಯಾಕ್ರಿಫೈಸ್ ಶೇರ್ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ನಮಗೆ ಕ್ವಶನ್ನಾಗ ಓಲ್ಡ್ ಶೇರ್ ಕೊಟ್ಟಾರ, ನ್ಯೂ ಶೇರ್ ಕೊಟ್ಟಾರ. ಹಂಗಂದ್ರೆ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಮೊದಲಿಗೆ ಯಾರ್ದು? ರೋಹಿತದ ಸ್ಯಾಕ್ರಿಫೈಸ್ ಶೇರ್ ಕಂಡುಹಿಡಬೇಕಾದ್ರೆ ಮೊದಲಿಗೆ ರೋಹಿತನ ಓಲ್ಡ್ ಶೇರ್ ಬರ್ಕೋಬೇಕು. ರೋಹಿತನ ಓಲ್ಡ್ ಶೇರ್ ಎಷ್ಟದ ರೀ? 5/8. ಇಲ್ಲ ನೋಡಿ, 5/8. 5/8 ಇದು ಓಲ್ಡ್ ಶೇರ್. ಮೈನಸ್ ನ್ಯೂ ಶೇರ್ ಎಷ್ಟದ ರೀ? 4/7. ಇಲ್ಲ ನೋಡಿ, 4/7 ರೋಹಿತನ ಇದು ನ್ಯೂ ಶೇರ್. ಅದು ಬರ್ಕೋತೀರಿ 4/7. ಈಗ ಕ್ಯಾಲ್ಕುಲೇಟ್ ಮಾಡುವಾಗ ಹೆಂಗಿರ್ತದ್ರಿಪ್ಪ ಅಂದ್ರೆ ಭಿನ್ನ ರಾಶಿಗಳ ಸಂಕಲನ ಮತ್ತು ವ್ಯವಕಲನ ಮಾಡುವಾಗ ಇಲ್ಲೇ 5/8 ಅದ, ಮೈನಸ್ 4/7 ಅದ. ಈಗ ಭಿನ್ನ ರಾಶಿಗಳ ವ್ಯವಕಲನ ಅಂತ ಕರೀತಾರೆ. ಭಿನ್ನ ರಾಶಿಗಳ ಸಂಕಲನ ವ್ಯವಕಲನ, ಇಲ್ಲಿ ಮೈನಸ್ ಐತಲ್ಲ, ಇದಕ್ಕೆ ವ್ಯವಕಲನ ಅಂತ ಕರಿತೀವಿ. ಭಿನ್ನ ರಾಶಿಗಳ ಸಂಕಲನ ಮತ್ತು ವ್ಯವಕಲನ ಮಾಡುವಾಗ ಯಾವಾಗಲೂ ಛೇದಗಳು ಸಮ ಇರಬೇಕು. ನೋಡಿ, ಇಲ್ಲಿ 8 ಅದ, ಇಲ್ಲಿ 7 ಅದ. ಛೇದ ಸಮ ಐತನ್ರಿ? ಸಮ ಇಲ್ಲ. ಛೇದಗಳು ಸಮ ಇರದೇ ಇದ್ದಾಗ ನಾವೇನ್ ಮಾಡ್ಕೋಬೇಕು? ಲಸ ತಗೋಬೇಕ್ರಿ. ಅದೊಂದು ಮೆಥಡ್. ನಾನು ಇಲ್ಲಿ ಇನ್ನೊಂದು ಹೊಸ ಮೆಥಡ್ ಹೇಳ್ಬಿಡ್ತೀನಿ. ನೋಡಿ, ಛೇದಗಳು ಸಮ ಇರಲಿ ಸರ್. ಸಮ ಅಂದ್ರೆ ಹೆಂಗ? ಇದು 8 ಅದ, ಇದು 8 ಇರ್ಬೇಕಿತ್ರಿ, ಸೇಮ್ ಇರ್ಬೇಕಿತ್ರಿ. ಸೇಮ್ ಇದು ಅಂದ್ರೆ 5 4 ಹೋದ್ರೆ 1 ಬಂದ್ಬಿಡ್ತಿತ್ತಲ್ಲಿ. ಹಂಗ ಎರಡು ಸೇಮ್ ಇರದೇ ಇದ್ದಾಗ ನಾವೇನ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಇವೆರಡೂ ಇಂಟು ಮಾಡ್ಕೋಬೇಕು. 8 7 56. ನಾನು ಇದೇ ಲೆಕ್ಕ ಈ ಕಡೆ ಬಿಡಿಸ್ತಾ ಇದ್ದೇನೆ ನೋಡಿ. 8 7 56. ಆಮೇಲೆ ಈ 8ನ ಈ 4 ತಲೆ ಹಚ್ಕೋಬೇಕ್ರಿ, ಈ 7ನ ಈ 5 ತಲೆ ಹಚ್ಕೋಬೇಕು. ಆಮೇಲೆ ಇಂಟು ಮಾಡ್ಕೋಬೇಕು. 5 7 35, 5 7 35 ಮೈನಸ್ ಮತ್ತೆ ಈ 7 ಈ 8 ಇದರ ತಲೆ ಮ್ಯಾಗ ಇರ್ತದೆ. ಅಂದ್ರೆ 8 4 32 ಇಸ್ ಈಕ್ವಲ್ ಟು 35 32 ಹೋದ್ರೆ 3/56. ಇದನ್ನ ಇಷ್ಟ ಬಿಡೋಕೆ ನೀವು ಒಬ್ಬಂದು ಮುಗಿತೇವೆ. ನೆಕ್ಸ್ಟ್ ಇದಾದ್ಮೇಲೆ ನಾವು ರೋಹಿತನ ಕಂಡು ಹಿಡಿದಾದ್ಮೇಲೆ ನೆಕ್ಸ್ಟ್ ಕಂಡು ಹಿಡಿಬೇಕು ಯಾರಪ್ಪ? ಮೋಹಿತನ ಓಲ್ಡ್ ಶೇರ್ ಎಷ್ಟದ? 3/8 ಅದ. 3/8. ಮತ್ತು ಅವ್ನು ನ್ಯೂ ಶೇರ್ ಎಷ್ಟದ? 2/7 ಅದ. ಅದನ್ನ ಬರ್ಕೋತಾರೆ 2/7. ಇಲ್ಲಿ ಬರ್ಕೋತೀನಿ ನೋಡಿ ನಾನು ಇನ್ನೊಂದ್ಸಲ. ಅವನ ಓಲ್ಡ್ ಶೇರ್ ಅದ 3/8 ಮೈನಸ್ ಮತ್ತು ಅವನ ನ್ಯೂ ಶೇರ್ ಅದ 2/7. ಹಿಂಗಿದ್ದಾಗ ಇಸ್ ಈಕ್ವಲ್ ಟು, ಇಲ್ಲಿ ನೋಡಿ ಛೇದಗಳು ಸೇಮ್ ಇಲ್ಲ. ಛೇದಗಳು ಸೇಮ್ ಇರದೇ ಇದ್ದಾಗ ನಾವು ಎರಡು ಇಂಟು ಮಾಡ್ಕೋತೀವಿ. 5 × 7 ಅಂದ್ರೆ 5 7 8 ಸಾರಿ 8 ಮತ್ತು 7 ಇಂಟು ಮಾಡ್ಕೊಂಡಾಗ 8 7 56. ಈ 8 ಇದ್ರ ಮೇಲೆ, ಈ 7 ಇದ್ರ ಮೇಲೆ ಹಚ್ಕೋಬೇಕು. ಸೇಮ್ ಇಲ್ಲೂ ಹಂಗಾಗಿದ್ರಿ. ಈ 8 ಇದ್ರ ಮೇಲೆ ಹಚ್ಕೊಂಡಿದ್ದಾರೆ, ಈ 7 ಇದ್ರ ಮೇಲೆ ಹಚ್ಕೊಂಡಿದ್ದಾರೆ. 7 3 21 ಮೈನಸ್ 2 8 16. 21 16 ಹೋದ್ರೆ 5/56. ಗೊತ್ತಾದ್ರೆ ನಮಗಿಲ್ಲಿ ಅಟ್ಲೀಸ್ಟ್ ನಮಗೆ 10 ಮಟಾರ ಭಾಳ ಚಂದ ಏನು ಬರ್ಬೇಕ್ರಿಪ್ಪ ಅಂದ್ರೆ ಮಗ್ಗಿ ಬರ್ಬೇಕ್ರಿ. ಮುಂದೆ ಈಗ ನಾವೇನು ಕಂಡು ಹಿಡಿದಿಪ್ಪ ಅಂತಂದ್ರೆ ಸ್ಯಾಕ್ರಿಫೈಸ್ ಶೇರ್ ಕಂಡು ಹಿಡಿದ್ವಿ. ಯಾರ್ಯಾರ್ದು? ರೋಹಿತಿಂದ ಮತ್ತು ಮೋಹಿತಿಂದ. ರೋಹಿತಿಂದ 3/56 ಬಂದದ. ನಾವೇನು ಕಂಡು ಹಿಡಿದ್ವಿಪ್ಪ ಅಂತಂದ್ರೆ ಸ್ಯಾಕ್ರಿಫೈಸ್ ಶೇರ್ ಕಂಡು ಹಿಡಿದ್ವಿ. ಒಂದೇದ ಒಂದು 3/56 ಬಂದದ, ಎರಡನೇದ ಒಂದು 5/56 ಬಂದದ. ಅದನ್ನ ಏನು ಮಾಡ್ಬೇಕು ನಾವೀಗ? ರೇಷೋ ಆಗಿ ಕನ್ವರ್ಟ್ ಮಾಡ್ಬೇಕ್ರಿ. ಸ್ಯಾಕ್ರಿಫೈ ರೇಷೋ ಇಸ್ ಈಕ್ವಲ್ ಟು ಒಂದೇದ ಒಂದು 3/56 ಬಂದದ. ಒಂದೇದ ಒಂದು ಇಲ್ಲಿ ಏನು ಕಂಡು ಹಿಡಿದ್ವಲ್ಲ ನಾವು 3/56 ಬಂದದ. ಎರಡನೇದ ಒಂದು ಎಷ್ಟು ಬಂದದ್ರಿ? 5/56 ಬಂದದ. ಈಗ ಏನು ಮಾಡ್ಬೇಕು ನಾವು? ಈ 56ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ಬೇಕ್ರಿ. ಅವಾಗೇನು ಉಳಿತದಲ್ಲ 3:5. ಇದು ನಮ್ಮ ಉತ್ತರ ಆಕೈತಿ. ಇದು ನಮ್ಮ ಉತ್ತರ. 3/56 5/56 ಇದ್ದಾಗ 56ನ ಕ್ಯಾನ್ಸಲ್ ಮಾಡಿಬಿಟ್ರೆ 3:5. ಇದು ನಮ್ಮ ಉತ್ತರ ಆಕೈತಿ. ಇಷ್ಟು ಮಾಡಿದ್ರೆ ನಮ್ಗೆ 6 ಮಾರ್ಕ್ಸ್ ರೀ, 6 ಅಂಕಗಳು ಬರ್ತಾವೆ ಇದಕ್ಕೆ. ಓಕೆ, ಹಿಂಗೆ ನೀವು ಒಂದು ಲೆಕ್ಕ, ಇದು ನಿಮ್ಗೆ ಹೋಮ್ವರ್ಕ್ ರೀ, ಮನೆಯೊಳಗೆ ಮಾಡ್ರಿ. ಮತ್ತು ಇದನ್ನು ನಾನು ಮುಂದಿನ ತರಗತಿ ಒಳಗೆ ಬಿಡಿಸಿ ಹಾಕ್ತೇನಂತ ನಿಮ್ಗೆ. ಇಲ್ಲೊಂದು ಲೆಕ್ಕ ಅದ ನೋಡಿ, ಇದು ನಿಮ್ಗೆ ಹೋಮ್ವರ್ಕ್ ರೀ. ಇದನ್ನು ಸಾಲ್ವ್ ಮಾಡ್ರಿ ನೀವು ಮನೆಯೊಳಗನ. ಮತ್ತು ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತಂತಂದ್ರೆ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಇದನ್ನ ಕ್ಲಾಸ್ ಒಳಗೆ ಮತ್ತೆ ಭೇಟಿ ಆಗೋಣಂತ್ರಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.